ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ವಿಡಿಯೋ. ಇವತ್ತು ನಾವು ಮರಿ ತಂದಿ 3 ದಿವಸ ಆಗಿದೆ. ಈ 3 ದಿವಸದಲ್ಲಿ ನಾವ್ ಏನೇನ್ ಕೆಲಸ ಮಾಡ್ತಾ ಇದ್ವಿ ನಮ್ಮ ಮರಿಗೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೋಡ್ಬೋದು, ನಮ್ಮ ಮರಿ ಸೆಟ್ ಆಗಿದೆ. ನಮ್ಮ ಮೇವಿಗೆ ಎಲ್ಲಾ ಮರಿಗೂ ಸೆಟ್ ಆಗಿದೆ. ಈಗ ಎಲ್ಲ ಒಣ ಹುಲ್ಲು, ಕೈ ತಿಂಡಿ ಎಲ್ಲ ಚೆನ್ನಾಗಿ ತಿಂತಾ ಇದೆ. ಈಗ ನಾವು ಹೊಸ ಕೈ ತಿಂಡಿ ಮಿಶ್ರಣ ಮಾಡಿದೀವಿ ಮರಿಗೆ. ಈಗ್ಲಿಂದಾನೇ ರೂಢಿ ಮಾಡ್ಕೊಂಡು ಹೋಗ್ಬೇಕು. ನಾವು ದೊಡ್ಡದಾದ್ಮೇಲೆ ನಮಗೇನು ತೊಂದರೆ ಆಗ್ಬಾರ್ದು ಅಂತ ನಾವು ಈಗ್ಲಿಂದಾನೇ ರೂಢಿ ಮಾಡ್ಕೊಂಡು ಹೋಗಕ್ಕೆ ಒಂದು ಕೈ ತಿಂಡಿ ಒಳಗೆ ಮಿಶ್ರಣ ಮಾಡ್ತೀವಿ. ಅದೇನೇನ್ ಮಿಶ್ರಣ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈಗ ನಾವು ಈಗ ನಮ್ಮ 3ನೇ ದಿವಸದಲ್ಲಿ ಏನ್ ಮಾಡ್ತಾ ಇದೀವಿ ನಮ್ಮ ಕುರಿಗೆ ಅಂದ್ರೆ, ಅದಕ್ಕೆ ಉಣ್ಣೆ ಔಷಧಿ ಹಚ್ತೀವಿ. ಯಾವ ರೀತಿ ಹಚ್ಬೇಕು ಏನು ಆ ಪ್ರೊಸೆಸ್ ಎಲ್ಲ. ಈಗ ಏನು ತಿಗಣೆನ ಇನ್ಸ್ಟೆಂಟ್ ಆಗಿ ರಿಮೂವ್ ಮಾಡಕ್ಕೆ 2 ರೀತಿ ವಿಧಾನ ಇದಾವೆ. ಅದು ಯಾವ್ದು ಅಂದ್ರೆ ನೋಡಿ, ಒಂದು ಇಂಜೆಕ್ಷನ್ ಮುಖಾಂತರ ಇರುತ್ತೆ, ಇನ್ನೊಂದು ನೀರಲ್ಲಿ ಔಷಧಿ ಮಿಕ್ಸ್ ಮಾಡ್ಕೊಂಡು ನೀರು ಹಚ್ಚೋದು, ಅದೊಂದು ವಿಧಾನ ಇರುತ್ತೆ. 2 ರೀತಿ ಇರುತ್ತೆ. ಅದೆರಡ್ರು ನಾವು ತಿಳ್ಕೊಳ್ಳೋಣ ಅಂತೆ. ಯಾವ ರೀತಿ ಪ್ರಾಕ್ಟಿಕಲ್ ಮಾಡಿ 2 ರೀತಿನೂ ತಿಳ್ಕೊಳ್ಳೋಣ ಅಂತೆ. ಅದಕ್ಕಿಂತ ಮುಂಚೆ ಏನು ತಿಗಣೆ ಇತ್ತು ಅಂದ್ರೆ ಕುರಿಗಳಿಗೆ ಏನ್ ಎಫೆಕ್ಟ್ ಆಗತ್ತೆ ಅದ್ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಏನು ತಿಗಣೆ ಇತ್ತು ಅಂದ್ರೆ ಮರಿ ಗ್ರೋತ್ ಆಗಲ್ಲ, ಪದೇ ಪದೇ ಜ್ವರ ಬರೋದು. ಅದ್ ಮತ್ತೆ ಗೊತ್ತೇ ಇರ್ಬೋದು ನಿಮಗೆ, ಟಿಕ್ ಫೀವರ್. ನಾವು ಆಲ್ರೆಡಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಟಿಕ್ ಫೀವರ್ ಅದೊಂದು ಬರುತ್ತೆ. ಮತ್ತೆ ಇದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತವೆ. ಮರಿ ಗ್ರೋತ್ ಹಿಡಿಯಲ್ಲ, ರಕ್ತ ಕಮ್ಮಿ ಆಗತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ನಾವು ಮೇನ್ ಆಗಿ ನಾವು ಕುರಿ ಸಾಕಾಣಿಕೆ ಮಾಡ್ತೀವಲ್ಲ, ಇಷ್ಟ ದಿನದಿಂದ ನಾವು ಫಸ್ಟ್ ಫೋಕಸ್ ಮಾಡೋದು ಹೊಟ್ಟೆ ಹುಳಕ್ಕಿಂತ ಮುಂಚೆ ನಾವು ಫೋಕಸ್ ಮಾಡೋದು ಹುಣ್ಣೆ ಔಷಧಿ ಹಚ್ಚೋದು. ಅದೇ ಇಂಪಾರ್ಟೆಂಟ್ ಅಂತ. ನಾವು ಹುಣ್ಣೆ ಟಿಕ್ಸ್ ನ ರಿಮೂವ್ ಮಾಡಕ್ಕೆ ಯಾವ ಇಂಜೆಕ್ಷನ್ ಬಳಸಬೇಕು ಅಂದ್ರೆ ನೋಡಿ, ಹೈಟೆಕ್ ಅಂತ ಇನ್ವರ್ಮೇಟಿವ್ ಇಂಜೆಕ್ಷನ್ ಅಂತ ಇದನ್ನ ಯಾವ ವಿಧಾನ ಅಂದ್ರೆ ಸಬ್ಕಟ್ ವಿಧಾನ. ಅದು ಯಾವ ರೀತಿ ನಾವು ವಿಧಾನ ಸಬ್ಕಟ್ಟು ಅಂದ್ರೆ ಅದ್ ನಾವು ಈಗ ಪ್ರಾಕ್ಟಿಕಲ್ ಆಗಿ ಮಾಡ್ತೀವಲ್ಲ, ಅವಾಗ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈಗ ಇದನ್ನ ಯಾವ ರೀತಿ ಬಳಸಬೇಕು, ಮರಿ ಕಂಡೀಷನ್ ಯಾವ ರೀತಿ ಇರ್ಬೇಕು ಗೊತ್ತಾ. ಮರಿಗೆ ಯಾವುದೇ ಫೀವರ್ ಇರಬಾರ್ದು, ಬೇದಿ ಹೊತ್ತೆ ಬಾತ್ಕೊಂಡಿರೋದು ಏನೂ ಆಗಿರಬಾರ್ದು. ಮರಿ ಕಂಡೀಷನ್ ಚೆನ್ನಾಗಿರ್ಬೇಕಾಯ್ತಾ. ಮತ್ತೆ ಡಿವರ್ಮಿಂಗ್ ಮಾಡಿ 2 ತಿಂಗಳಾದ್ರೂ ಆಗಿರ್ಬೇಕು, ಅಥವಾ 1.5 ತಿಂಗಳು 1 ತಿಂಗಳು ಆದ್ರೆ ನಡೆಯುತ್ತೆ. ಈಗ ನಾವು ಡಿವರ್ಮಿಂಗ್ ಮಾಡಿ ಮತ್ತೆ ಇದನ್ನ ಮಾಡಂಗಿಲ್ಲ. ಅದು ಗೊತ್ತಾಗಿದೆ. ಮೇಕೆಗಳಿಗೆ ಹೈಟ್ಯಾಕ್ ಇಂಜೆಕ್ಷನ್ ಮಾಡ್ತಾ ಇದ್ದೀನಿ, ಮತ್ತೆ ನಿಮಗೂ ಗೊತ್ತಾಗತ್ತೆ ಹೆಂಗ್ ಮಾಡೋದು ಅಂತ. ನೋಡಿ ಬರೋಣ. ಇದು ಡೋಸ್ ಎಷ್ಟು ಕೊಡ್ಬೇಕಂದ್ರೆ 50 kg ಒಳಗಿತ್ತು ಅಂದ್ರೆ 1 ml ಕೊಡಬೇಕು. ಮತ್ತೆ 50 kg ಮೇಲಿತ್ತು ಅಂದ್ರೆ 1.5 ml ಕೊಡ್ಬೇಕು. ಮತ್ತೆ 30 kg ಒಳಗಿತ್ತು ಅಂದ್ರೆ 30 kg ಅರ್ಧ ml ಕೊಡ್ಬೇಕು. ಗೊತ್ತಾಗಿದೆ ಅಂತ. ನೀವು ಒಂದು ಕುರಿಗೆ 1 ನೀಡಲ್ ಯೂಸ್ ಮಾಡ್ಬೇಕು. ನೀವು ಒಂದ್ ಕುರಿಗೆ 1 ನೀಡಲ್ ಯೂಸ್ ಮಾಡಿದೀರ ಅಂದ್ರೆ ಮತ್ತೊಂದು ಹೊಸದಾಗಿ ನೀಡಲ್ ನ ತಗೊಳ್ಬೇಕು. ನೋಡಿ ಇವಾಗ ಮಾಡ್ತಾ ಇದ್ದೀನಿ. ಇದು 30 kg ಮೇಲಿದೆ ಮೇಕೆ ಮರಿ, ಅದಕ್ಕೋಸ್ಕರ 1 ml ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸಬ್ಕಟ್ ಇಂಜೆಕ್ಷನ್ ಮಾಡೋದು. ಸಬ್ಕಟ್ ಅಂದ್ರೆ ಗೊತ್ತಿದೆ ಎಲ್ಲರಿಗೂ, ಚರ್ಮ ಎಳ್ದಿ ಚರ್ಮದೊಳಗೆ ಮಾಡೋದು. ಇದು ಮಾಂಸಖಂಡದೊಳಗೆ ಮಾಡೋದಲ್ಲ. ಇನ್ನೊಂದ್ಸಲಿ ಹೇಳ್ತಿದ್ದೀನಿ, ಸಬ್ಕಟ್ ಮಾಡೋದು. ನೋಡಿ, ತುಂಬಾ ಜನ ಸಬ್ಕಟ್ಟು ಈ ಕಡೆ ಮಾಡ್ತಾರೆ, ಏನಕ್ಕಂದ್ರೆ ಚರ್ಮ ಭಾಗ ಜಾಸ್ತಿ ಇದೆ. ಮತ್ತೆ ಈ ಕಡೆ ಮಾಡ್ತಾರೆ ಕುತ್ತಿಗೆ ಹತ್ರ, ಮತ್ತೆ ಈ ಕಡೆ ಮಾಡ್ತಾರೆ ಬೆನ್ನ ಹತ್ರ. ನಿಮಗೆ ಯಾವ ಹತ್ರ ಈಸಿ ಸಿಗ ಅನ್ಸತ್ತೆ ಆ ಕಡೆ ಮಾಡಿ. ನೋಡಿ, ನಾನು ಒಂದ್ ಕುರಿಗೆ ಇಲ್ಲಿ ಮಾಡ್ತೀನಿ, ಒಂದ್ ಕುರಿಗೆ ಆ ಕಡೆ ಮಾಡ್ತೀನಿ, ಎಲ್ಲಾ ತರ ತೋರಿಸ್ತೀನಿ. ನೋಡಿ, ಈಗ ಇಲ್ಲಿ ಮಾಡ್ತಿರೋ ತೋರಿಸ್ತೀನಿ. ಈ ಕಡೆ ಬೆನ್ ಮೇಲೆ ನೋಡಿ, ಹಿಂಗ್ ಚರ್ಮ ಎಳ್ದಿ ಸಿರಿನ್ ನೀಡಲ್ನ ಹಿಂಗ್ ಇಟ್ಕೊಂಡು ಮರಿ ಹಿಡ್ಕೊಳಕ್ ಯಾರು ಇಲ್ಲ, ಒಬ್ಬನೇ ತೊಂದರೆ ಆಗ್ತಾ ಇದೆ. ಇಷ್ಟ ಆ ಮೇಕೆಗೆ ಇದು ಬೆನ್ ಮೇಲೆ ಹಾಕಿದ್ದೆ, ಇದಕ್ಕೆ ಇಲ್ಲಿ ಹಾಕ್ತೀನಿ. ನೋಡಿ ಇನ್ನೊಂದ್ಸಲ ಹೇಳ್ತಿದ್ದೀನಿ. ಹಿಂಗ್ ಸ್ವಲ್ಪ ಚರ್ಮನ ಎಳ್ದಿ ಸಿರಿಂಜ್ ಬೆಂಡ್ ಆಗತ್ತೆ, ಅದಕ್ಕೋಸ್ಕರ ಸಪೋರ್ಟಿಗೆ ಕೈ ಹಿಡ್ಕೊಳ್ಬೇಕು. ಚೆನ್ನಾಗಿ ಉಜ್ಬೇಕು, ಸ್ವಲ್ಪ ಉರಿಯತ್ತೆ ಅದು ಇಂಜೆಕ್ಷನ್. ಫ್ರೆಂಡ್ಸ್, ಈಗ 2ನೇ ವಿಧಾನ ನೋಡಿ, ಇದು ಮೆಗಟಾಸ್ ಅಂತ ಉಣ್ಣೆ ಔಷಧಿ. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡ್ತಿರೋದು ಕುರಿಗೆ ಇದೆ. ಇದರಿಂದ ಬ್ರ್ಯಾಂಡಿಂಗ್ ಸ್ವಲ್ಪ ಹಳೇದಲ್ಲ, ನಂದು ಹೋಗ್ಬಿಟ್ಟಿದೆ. ಈ ಫೋಟೋ ಹಾಕ್ತೀನಿ ನೋಡಿ, ಈ ಬ್ರ್ಯಾಂಡ್ ಇದು ಮೆಗಟಾಸ್ ಅಂತ. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂದ್ರೆ, ಕಾಟನ್ ಬಟ್ಟೆ ಬೇಕು, ಒಂದ್ ಬಕೆಟ್ ಇರಬೇಕು. ಬಕೆಟ್ ಅಲ್ಲಿ ಹಾಕೊಂಡು ಇದ್ರಲ್ಲಿ ಎಷ್ಟು ml ಗೆ ಎಷ್ಟು ನೀರ್ ಮಿಕ್ಸ್ ಮಾಡ್ಬೇಕು ಅಂತ ಇರುತ್ತೆ. ಓವರ್ ಡೋಸ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಕಮ್ಮಿ ಮಾಡಿದ್ರು ವರ್ಕ್ ಮಾಡಲ್ಲ. ಜಾಸ್ತಿ ಹಾಕಿದ್ರೆ ಕುರಿಗೆ ತೊಂದ್ರೆ, ಮತ್ತೆ ಆ ಪ್ರಾಣಿಗೆ ತೊಂದರೆ ಆಗತ್ತೆ. ಅದಕ್ಕೆ ಎಷ್ಟು ಡೋಸ್ ಇರುತ್ತೆ ಅಷ್ಟೇ ಡೋಸ್ ಅಲ್ಲಿ ಅಷ್ಟೇ ನೀರ್ ಹಾಕ್ಬೇಕು. ಹಾಕಿ ಚೆನ್ನಾಗಿ ಹಚ್ಬೇಕು. ಯಾವ ರೀತಿ ಹಚ್ತೀವಿ ತೋರಿಸ್ತೀವಿ. ಈಗ ಇದು ಔಷಧಿನ ಕಣ್ಣು, ಮೂಗು, ಕಿವಿ ಒಳಗೆ ಹೋಗ್ದಂಗೆ ಆರಾಮಾಗಿ ಹಚ್ಬೋದು, ಏನು ತೊಂದರೆ ಆಗಲ್ಲ. ಮತ್ತೆ ಔಷಧಿನ ಎಲ್ಲೆಲ್ಲಿ ಜಾಸ್ತಿ ಹಚ್ಬೇಕು ಅಂದ್ರೆ ನೋಡಿ, ಇದು ಕಿವಿ ಮೇಲೆ ಸ್ವಲ್ಪ ಹುಣ್ಣೆ ಇರುತ್ತೆ, ಇಲ್ಲೂ ಸ್ವಲ್ಪ ನೋಡಿ ಹಚ್ಬೇಕು. ಮತ್ತೆ ಕಾಲ್ ಸಂಧಿಯಲ್ಲಿ ಎಲ್ಲ ಕೂದ್ಲು ಕಮ್ಮಿ ಇರುತ್ತಲ್ಲ, ಅಂತ ಜಾಗದಲ್ಲಿ ಕುರಿಗಳಿಗೆ ಜಾಸ್ತಿ ಹುಣ್ಣೆ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಹಚ್ಬೇಕು. ದನ ಕರುಗಳಿಗೆ ಆದ್ರೆ ಆರಾಮಾಗಿ ಹಚ್ಬೋದು, ಕೂದ್ಲು ಇರಲ್ಲ ಜಾಸ್ತಿ. ಈ ಕುರಿ ಮೇಕೆಗಳಿಗೆ ಸ್ವಲ್ಪ ಕೂದ್ಲು ಜಾಸ್ತಿ ಇರುತ್ತೆ, ಅದ್ರಲ್ಲೂ ಕುರಿಗೆ ಇನ್ನೂ ಜಾಸ್ತಿ ಇರುತ್ತೆ ಕೂದ್ಲು. ಅದಕ್ಕೆ ಜಾಸ್ತಿ ನೋಡಿ ಕ್ಲೀನ್ ಆಗಿ ಹಚ್ಬೇಕು, ಕರೆಕ್ಟ್ ಆದಂಗೆ ಎಲ್ಲಾ ಕಡೆ ಔಷಧಿ ಹೋದಂಗೆ. ಅವಾಗ ಎಲ್ಲ ಕಂಪ್ಲೀಟ್ ಆಗಿ ಇದ್ರಲ್ಲಿರೋ ಟಿಕ್ಸ್ ಎಲ್ಲ ಕಂಪ್ಲೀಟ್ ಆಗಿ ಡೈ ಆಗ್ತವೆ.
ಫ್ರೆಂಡ್ಸ್, ಈ ಎರಡರದ್ದು ವ್ಯತ್ಯಾಸ ಏನು ಅಂದ್ರೆ ನೋಡಿ, ಇದು ಹುಣ್ಣೆ ಔಷಧಿ ಹಚ್ಚಿದ್ರೆ ಇನ್ಸ್ಟೆಂಟ್ ಆಗಿ ಸಾಯುತ್ತೆ, ತಕ್ಷಣ ಅರ್ಧ ಗಂಟೆ 15 ನಿಮಿಷದಲ್ಲಿ ಅಷ್ಟು ಕಂಪ್ಲೀಟ್ ಆಗಿ ಸಾಯ್ತವೆ. ಮತ್ತೆ ಇದು ಹೈಟೆಕ್ ಇಂಜೆಕ್ಷನ್ ಇಂದ ಏನಂದ್ರೆ ಇದು ಸಾಯಕ್ಕೆ 2-3 ದಿವಸ ಟೈಮ್ ತಗೊಳುತ್ತೆ. ಹುಣ್ಣೆ ಏನಾಗತ್ತೆ ಅಂದ್ರೆ ಇದು ಇಂಜೆಕ್ಷನ್ ಮಾಡಿದ್ರೆ ಅದು ಹೋಗಿ ಮೈಯಲ್ಲಿ ಸೇರ್ಕೊಳ್ಳುತ್ತೆ, ರಕ್ತದಲ್ಲಿ ಸೇರ್ಕೊಳ್ಳುತ್ತೆ. ಯಾವಾಗ ಹುಣ್ಣೆ ರಕ್ತ ಹೀರೋ ಸ್ಟಾರ್ಟ್ ಮಾಡುತ್ತೆ, ಆ ರಕ್ತ ಹಿರಿದಂಗೆ ಹುಣ್ಣೆ ಎಲ್ಲ ಸಾಯ್ತವೆ. ಇದರಿಂದ ಮತ್ತೆ ಇದನ್ನು ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಬೆನಿಫಿಟ್ ಇದೆ. ಇದರಲ್ಲಿ ಶೈನಿಂಗ್ ಬರುತ್ತೆ ಮರಿಗೆ, ಕೂದಲು ಏನಾದ್ರು ತೊಂದರೆ ಇತ್ತು ಅಂದ್ರೆ, ಉದ್ರ ತೊಂದರೆ ಇತ್ತು ಅಂದ್ರೆ ಕಡಿಮೆ ಆಗುತ್ತೆ. ಇದರಲ್ಲಿ ಜಾಸ್ತಿ ಬೆನಿಫಿಟ್ ಇದೆ. ಫ್ರೆಂಡ್ಸ್, ಈಗ ಎರಡನ್ನು ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ ನೋಡಿ, ಇದು ನಿಮ್ಗೆ ಏನು ತೊಂದರೆ ಇಲ್ಲ, ಸ್ವಲ್ಪ ಹುಣ್ಣೆ ಇದೆ, ಏನು ತೊಂದರೆ ಇಲ್ಲ ಅಂದ್ರೆ ಇದನ್ನ ಮಾಡ್ಕೊಳ್ಳಿ. ಫುಲ್ ಆಗ್ಬಿಟ್ಟಿದೆ ಶೆಡ್ ಒಳಗೆಲ್ಲ, ಎಲ್ಲಿ ನೋಡಿದ್ರು ಹುಣ್ಣೆ ಆಗಿದೆ ಅಂದ್ರೆ ಇದನ್ನ ಹಚ್ಬಿಡ್ರಿ. ಮತ್ತೆ ಶೆಡ್ ಹತ್ರ ಸುತ್ತಮುತ್ತ ಎಲ್ಲ ಫುಲ್ ಸ್ಪ್ರೇ ಮಾಡ್ಬಿಡ್ರಿ, ಅವಾಗ ಕಂಪ್ಲೀಟ್ ಆಗಿ ಸಾಯ್ತವೆ. ಫ್ರೆಂಡ್ಸ್, ನೀವು ಈ ಥರ ಸ್ಪ್ರೇ ಮಾಡಿಬಿಟ್ರೆ ಎಲ್ಲೆಲ್ಲಿ ಕುರಿ ಇರ್ತವೆ, ಎಲ್ಲೆಲ್ಲಿ ನಾವು ಕಟ್ಟಾಕ್ತೀವಿ ಕುರಿಯಲ್ಲಿ, ಅಲ್ಲಿ ಸ್ಪ್ರೇ ಮಾಡಿಬಿಟ್ರೆ ಏನೇ ಎಲ್ಲ ಹುಳು ಟಿಕ್ಸು ಎಲ್ಲ ಹೋಗ್ಬಿಡತ್ತೆ. ಅದು ಈ ವಿಡಿಯೋ ನಿಮಗೆಲ್ಲ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದವರಿಗೆ ಎಲ್ಲ ಟಿಕ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಕ್ಕಿದೆ, ಎಲ್ಲ ರೀತಿಯ ಡೌಟ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.